ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಕುಡಿಯುವ ನೀರು ಸೇರಿದಂತೆ ಮೂಲಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲೆಯ ನೀಲಹಳ್ಳಿ ಕಿಲ್ಲನಕೆರೆ ಗ್ರಾಮದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ ಅವರು ಕೈಯಲ್ಲಿ ಖಾಲಿ ಕೊಡ ಹಿಡಿದು ವಿನೂತನ ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳು ಹಲವು ಬಾರಿ ಭರವಸೆ ನೀಡಿದರೂ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಲ್ಲ ಎಂದು ಆರೋಪಿಸಿದ ಅವರು ಜುಲೈ 16ರಂದು ಯಾದಗಿರಿ ರಾಯಚೂರು ಮುಖ್ಯ ರಸ್ತೆಯ ಕಿಲ್ಲನಕೆರೆ ಸರ್ಕಲ್ನಲ್ಲಿ ಜಾಳಿಮುಳ್ಳು ಪ್ರದರ್ಶಿಸಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಗ್ರಾಮದಲ್ಲಿ ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ಮೂಲಸೌಕರ್ಯಗಳ ಕೊರತೆಯಿಂದ ಜನರು ಸಂಕಷ್ಟ ಅನುಭವಿಸುತ್ತಿದ್ದು, ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ವರದಿ ಹನುಮಂತ ದೋರಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ನಾಲಡಗಿ ತಾಂಡದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮನೆಗಳವ, 400ಕ್ಕೂ ಹೆಚ್ಚು ಜನಗಳಿದ್ದರೂ ಕೂಡ ಇಲ್ಲಿ 2 ವರ್ಷದಿಂದ ನಿರ್ಮಾಣ ಆಗಿರ್ತಕ್ಕಂಥ ಇದು ವಾಟರ್ ಟ್ಯಾಂಕ್ ಏನದ ಜೆಜಮ್ದು ಯಾರಿಗೆ ಇನ್ನು ಕನೆಕ್ಷನ್ ಆಗಲ್ಲ, ನೀರು ಬರೋದಕ್ಕಂತ ಪರಿಸ್ಥಿತಿ ನಿರ್ಮಾಣ. 2 ಮೋಟರ್ ಸುಟ್ಟವ. ಆಮೇಲೆ ಇಲ್ಲಿಂದ ಸಿ ರೋಡು, ಚರಂಡಿ, ಮೂಲಭೂತ ಸೌಕರ್ಯನೇ ಇಲ್ಲಿ. ಹಂಗಾಗಿ ತಕ್ಷಣ ಮಾಡಬೇಕಂತಕ್ಕಂಥದ್ದು ಉದ್ದೇಶದಿಂದ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆ ನೀಡ್ತೀವಿ. ಖಾಲಿ ಕೊಡ ಹಿಡಿದು ವಿನೂತನ ಪ್ರತಿಭಟನೆ ಮಾಡಿವಿ. 24 ಗಂಟೆ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಕುಡಿ ನೀರಿಂದ ಆಗಿರ್ಬೋದು, ಚರಂಡಿದಾಗಿರ್ಬೋದು ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದು ಯಾವುದೇ ರೋಗ ರುಜಿನ ಬರದಂಥ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಸಿಒ, ಜಿಲ್ಲಾಧಿಕಾರಿಗೆ ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿ ಶಾಪುರ್ಲಿಂದ ಯಾದಗಿರಿಗೆ ಹೋಗ್ತಕ್ಕಂಥ ನೈಕಲ್ದಲ್ಲಿಂದ ಮುಖ್ಯ ರಕ್ಷೆ ಬಂದ್ ಮಾಡಿ ಕೇಸಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಹೇಳೋದು ವಿಷಯ ಅಂದರೆ ನಮ್ಮ ಊರಿಂದ ನಾಲ್ವಡಿಗೆ ತಾಂಡದ ನಮಗೆ ಕುಡಿಯೋಕೆ ನೀರಿಲ್ಲ, ನೀರಂತದ ಅನುಕೂಲ ಏನಿಲ್ಲ, ರೋಡ್ ಇಲ್ಲ. ಪ್ರತಿಯೊಂದು ಸಲುವಾಗಿ ನಾವು ಹೋಗ್ಬೇಕು. ಹೋಗಿದ್ರೂ ಭೀ ನಮಗೆ ರೆಸ್ಪಾನ್ಸ್ ಕೊಡವಲ್ರ ಸರ್ಕಾರ. ನಮ್ಮಲ್ಲಿ ಗಟ್ರಿ ಇಲ್ಲ. ರೋಡಿಗೆ ಹೋಗ್ಬೇಕಂದ್ರೆ ರೋಡಿಗೆ ನೀರು ಬರ್ತದೆ, ಗಟ್ರಿದಾಗಿದ್ರೆ ಗಟ್ರಿಗೆ ಹೋಗ್ತದೆ ನೀರು. ನಮಗೆ ಏನಿದ್ದಿದ್ದ ನೀರಿಂದ ಅನುಕೂಲ, ಕರೆಂಟಿಂದ ಅನುಕೂಲ ಅಂತ ಹ್ಯಾಂಡ್ ಪಂಪ್ ಏನು ಅನುಕೂಲ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಮುಂದೆ ಸರ್ಕಾರಲಿಂತ. ಇಲ್ಲ ನಾವು ಮಾಡ್ಕೊಡಂಗಿಲ್ಲ ಅಂದ್ರೆ ನಾವು ಏನಿದ್ದಿದ್ದ ರೋಡಿಗೆ ಹೋಗಿ ಸ್ಟ್ರೈಕ್ ಮಾಡಿ ನಾವೇನು ಮಾಡ್ದ ನಾವು ಮಾಡ್ತೀವಿ ಮುಂದೆ. ನಿಮ್ಮ ಹೆಸರು? ಈಶ್ವರ್. ಈಗ ಚರಂಡಿಗಳು ಇಲ್ಲ, ರಸ್ತೆ ಇಲ್ಲ, ಕರೆಂಟಿನ ಪ್ರಾಬ್ಲಮ್ ಇರ್ತಾವೆ. 5 ದಿನ 2 ದಿನಾಗ 2 ಮೋಟ್ರದ ರಿಪೇರಿಂಗ್ ಮಾಡ್ಬೇಕಂದ್ರೆ ಅದು ರಿಪೇರಿಂಗ್ ಆಗೋದು. ರಸ್ತೆನಿಲ್ಲ, ಶೌಚಾಲಯನಿಲ್ಲ. ಹೆಣ್ಮಕ್ಳು ಬೇರೆ ಹೊಲ್ದಾಗ ಹೋಗಿ ಸಂಡಾಸ್ ಮಾಡತಲಕ್ಕೆ ಹೊಲ್ದವರು ಬೇಯ್ದು ಇದು ಮಾಡ್ತಾರೆ. ಅದ್ರಸ್ಲಾಗಿ ಇದು ಎಲ್ಲ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಉಮೇಶ್ ಕೆ ಮುದ್ದಾಳ ಅವರಿಗೆ ಪ್ರತಿಭಟನೆ ಮಾಡಿದ್ದಕ್ಕೆ ನಾವು ರಸ್ತೆ ಮೇಲೆ ಮಾಡ್ಬೇಕಾಗ್ತದೆ. ಅದ್ರಸ್ಲಾಗಿ ಇದಷ್ಟು ಮಾತಾಡಿದ